ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಪೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ ಹಾಗೂ ಸುಕರ್ಮ ಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಇಂದಿನ ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಗಂಭೀರವಾದಂಥ ಪ್ರಭಾವ, ಕೃತಿಕಾ ನಕ್ಷತ್ರದ ತೀಕ್ಷ್ಣ ಕಾರ್ಯಶಕ್ತಿ, ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು, ಸ್ನೇಹ ಸಂಬಂಧಗಳು, ಸಾಮಾಜಿಕ ಗೌರವ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡಿದ್ರೆ ಕುಂಭರಾಶಿ ಅಧಿಪತಿ ಶನಿ ಹಾಗೂ ಶನಿವಾರದ ಅಧಿಪತಿ ಶನಿ ಇಬ್ಬರು ಶನಿನೇ ಆಗಿರೋದ್ರಿಂದ, ಶನಿಯೇ ಗ್ರಹದ ದಿನನೇ ಆಗಿರೋದ್ರಿಂದ ಈ ದಿನ ನಮಗೆ ಪರಿಶ್ರಮಕ್ಕೆ ಫಲ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದು. ಹೊಸ ಯೋಜನೆಗಳು ಮೂಡುತ್ತದೆ, ನೆಟ್ವರ್ಕಿಂಗ್ ಮೂಲಕ ಕಾರ್ಯಲಾಭವಾಗ್ತದೆ, ಹಳೆಯ ಯೋಜನೆಗಳಿಗೆ ಚಾಲನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಹೆಚ್ಚು ಯೋಚನೆ ಗೊಂದಲವನ್ನು ಉಂಟು ಮಾಡ್ತದೆ. ಕೃತಿಕಾ ನಕ್ಷತ್ರದಿಂದ ಮಾತಿನಲ್ಲಿ ಕಠಿಣತೆ ಎನ್ನುವಂಥದ್ದು ಬರ್ತದೆ. ಆದರೆ ತಾಳ್ಮೆ ಮತ್ತು ಸರಿಯಾದ ಯೋಜನೆಯನ್ನು ರೂಪಿಸಿದ್ರೆ ಅದು ಯಶಸ್ಸನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಶಿವನ ಆರಾಧನೆಗೆ ಉತ್ತಮವಾದಂಥ ದಿನ. ಆದರೆ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಎಲ್ಲ ಅವಕಾಶಗಳು ನಿಮಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡಿ. ಈ ದಿನ ನೀವು ಅಪೂರ್ಣವಾದಂಥ ಕೆಲಸಗಳನ್ನು ಮುಗಿಸಬಹುದು, ಮನಸ್ಸಿಗೆ ಸ್ಪಷ್ಟತೆ ಬರುತ್ತದೆ ಹಾಗೂ ಹಳೆಯ ಗೊಂದಲಗಳನ್ನು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ನಿಮ್ಮಲ್ಲಿ ಧೈರ್ಯ, ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಅಚಲವಾಗಿರ್ತದೆ. ಆದ್ದರಿಂದ ಹೊಸ ಯೋಜನೆಗೆ ಚಾಲನೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಯಾರು ಜ್ಯೋತಿಷ್ಯ ಕ್ಷೇತ್ರದಲ್ಲಿದ್ದೀರಾ, ಟೀಚಿಂಗ್ ಕೆಲಸದಲ್ಲಿದ್ದೀರಾ, ಅವ್ರಿಗೆ ಉತ್ತಮವಾದಂಥ ರೆಸ್ಪಾನ್ಸು ಸಿಗ್ತದೆ. ಆನ್ಲೈನ್ ಕಾರ್ಯಗಳನ್ನು ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲೂ ಸಹ ನಿಮಗೆ ಪ್ರಗತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸ್ನೇಹಿತರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋ ಜೊತೆಗೆ ಮಾತಿನಲ್ಲಿ ಕೋಪ ಇರುವಂಥದ್ದು ಬೇಡ. ಸುಕರ್ಮಕ ಯೋಗದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ, ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ಈ ದಿನ ನಿಮಗೆ ಸೀನಿಯರ್ ಸಿಟಿಸನ್ಗಳ ಸಪೋರ್ಟ್ ಅನ್ನುವಂಥದ್ದು ಸಿಗ್ತದೆ. ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ಬೆನಿಫಿಟ್ ಅನ್ನುವಂಥದ್ದು ಉಂಟಾಗ್ತದೆ. ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ, ಸಲಹಾ ಕೇಂದ್ರಗಳಲ್ಲಿ ಏನಾದರೂ ಇದ್ದರೆ ಅಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಉದ್ಯೋಗ ಫಲವನ್ನು ನೋಡೋದಾದರೆ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಇಂದು ಯೋಜನೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತದೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಟೀಮ್ ವರ್ಕ್ ಮಾಡೋದಾದರೆ ಒಳ್ಳೆ ಸಪೋರ್ಟ್ ಸಿಗ್ತದೆ ನಿಮಗೆ. ಆದರೆ ಆಫೀಸ್ನಲ್ಲಿ ನಡೆಯುವಂಥ ಪೊಲಿಟಿಕ್ಸ್ಗಳಿಂದ ಸ್ವಲ್ಪ ದೂರ ಇದೆ. ಮಲ್ಟಿ ಟಾಸ್ಕಿಂಗ್ ಬೇಡ. ಯಾವುದಾದ್ರೂ ಒಂದು ಟಾಸ್ಕ್ ತಗೊಂಡಾಗ ಅದನ್ನು ಮುಗಿಸಿ ಮತ್ತೊಂದು ಟಾಸ್ಕನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲ ಎಲ್ಲ ಒಟ್ಟಿಗೆ ತೊಗೋತೀನಿ ಅಂತಂದರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ. ಜೊತೆಗೆ ಪೂರ್ಣಗೊಳಿಸೋದು ಸ್ವಲ್ಪ ನಿಧಾನ ಆಗ್ತದೆ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಿದ್ರೆ ರಿಸರ್ಚ್ ಮಾಡುವಂಥವ್ರಿಗೆ, ಶಿಕ್ಷಕರಿಗೆ, ಜ್ಯೋತಿಷ್ಯರುಗಳಿಗೆ ಅತ್ಯುತ್ತಮವಾದಂಥ ದಿನ ಆಗಿರ್ತದೆ. ಫಾಲೋವರ್ಸ್ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತದೆ. ಇನ್ನು ಟೆಕ್ನಾಲಜಿ ಫೀಲ್ಡಲ್ಲಿದ್ದರೆ, ಆನ್ಲೈನ್ ಕ್ಷೇತ್ರದಲ್ಲಿದ್ದರೆ ಹೊಸ ಐಡಿಯಾಗಳು ಯಶಸ್ಸನ್ನು ತಂದುಕೊಡ್ತವೆ. ನೆಟ್ವರ್ಕಿಂಗ್ ಬೆನಿಫಿಟ್ಟು ಜಾಸ್ತಿ ಆಗ್ತದೆ ಅನ್ನುವಂಥದ್ದು. ಖಾಸಗಿ ಉದ್ಯೋಗದಲ್ಲಿದ್ದರೆ ನಿಮಗೆ ಅಪ್ರಿಸಿಯೇಷನ್ ದೊರೆಯುತ್ತದೆ. ಸೀನಿಯರ್ಗಳ ಸಪೋರ್ಟ್ ಅನ್ನುವಂಥದ್ದು ಲಭ್ಯವಾಗ್ತದೆ. ವ್ಯವಹಾರ ಮಾಡೋವಂಥವ್ರಿಗೆ ವ್ಯವಹಾರದಲ್ಲಿ ಸಂಪರ್ಕ ಮತ್ತು ಯೋಜನೆಯಿಂದ ಲಾಭ ಉಂಟಾಗ್ತದೆ. ಒಂದು ಮೀಡಿಯಾ ಕ್ಷೇತ್ರ ಇರ್ಬೋದು, ಕಮ್ಯುನಿಕೇಷನ್ ಕ್ಷೇತ್ರ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಜ್ಯೋತಿಷ್ಯ ಮತ್ತು ಕೋಚಿಂಗ್ ಕಾರ್ಯಗಳಲ್ಲೂ ಸಹ ನಿಮಗೆ ಲಾಭವನ್ನು ತಂದುಕೊಡ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ
ಯೋಚನೆ ಮೂಡುತ್ತದೆ. ಆದರೆ ರಿಸ್ಕ್ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಅನ್ನೆಸೆಸರಿ ಸ್ಪೆಂಡಿಂಗನ್ನು ನೀವು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತೀವಿ. ಅನ್ನೆಸೆಸರಿ ಅಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ಕುಟುಂಬದಲ್ಲಿ ಸ್ನೇಹಿತರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರ್ತದೆ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣದಾದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡದಾಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮಾತಲ್ಲಿ ತಾಳ್ಮೆ ಎನ್ನುವಂಥದ್ದು ಅತ್ಯಗತ್ಯ. ಆರೋಗ್ಯವನ್ನು ಗಮನಿಸೋದಾದರೆ ನಿದ್ರೆಯಲ್ಲಿ ವ್ಯತ್ಯಾಸ ಆಗ್ಬೋದು, ನರಗಳಲ್ಲಿ ಬಾಧೆ ಉಂಟಾಗ್ಬೋದು, ಕಾಲಿನಲ್ಲಿ ನೋವು ಬರೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಧ್ಯಾನ ಮತ್ತು ಲಘು ವ್ಯಾಯಾಮವನ್ನು ಮಾಡಿದ್ರೆ ಅಥವಾ ಯೋಗಾಸನಗಳನ್ನು ಮಾಡಿದ್ರೆ ಅದು ಸ್ವಲ್ಪ ಶುಭ ಫಲಗಳನ್ನು ನೀಡುತ್ತದೆ. ಇದರಲ್ಲಿ ಎಚ್ಚರಿಕೆ ಆಗಿರುವಂಥದ್ದು ವಾಹನ ಚಾಲನೆಯ ಜಾಗ್ರತೆಯಿಂದ ಇರಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ ಕೊನೆಗೊಂದು ಕಿವಿಮಾತು: ತಾಳ್ಮೆ, ಸರಿಯಾದ ಯೋಜನೆ ಮತ್ತು ಪರಿಶ್ರಮದಿಂದ ನಡೆದರೆ ಯಶಸ್ಸು, ಗೌರವ ಮತ್ತು ಲಾಭ ಅನ್ನುವಂಥದ್ದು ನಿಮ್ಮ ಜೊತೆ ಬರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ನಿಮಗೆ ಈ ದಿನದ ಪ್ರಣಾಮವನ್ನು ತಿಳಿಸ್ತಾ ಇದ್ದೇವೆ. ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.